ನಮಸ್ಕಾರ ವೀಕ್ಷಕರೇ ಹಾಸನದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ರಾಜ್ಯ ನಾಯಕನ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಾರಸದ್ದು ಮಾಡ್ತಾ ಇದೆ. ರಾಮನಗರದ ಶಾಸಕರೋರ್ವರ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸ್ವತಃ ರಾಮನಗರದ ಶಾಸಕರೇ ಈ ಒಂದು ವಿಡಿಯೋ ನನ್ನದೇ ಅಂತ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು ಕ್ಲಾರಿಟಿಯನ್ನ ಸಹ ಕೊಟ್ಟಿದ್ದಾರೆ. ಅದೇನು ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಯ್ತು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನಿನ್ನೆಯಷ್ಟೇ ಒಂದು ಅಜ್ಞಾತ ಸ್ಥಳದಿಂದ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕನಾಗಿ ಕೆಲಸ ಮಾಡ್ತಿದ್ದಂತಹ ಕಾರ್ತಿಕ್ ಅವರು ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ರು. ಆ ಮೂಲಕವಾಗಿ ಒಂದಷ್ಟು ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಈಗಾಗಲೇ SIT ತನಿಖೆ ಚುರುಕುಗೊಂಡಿದೆ. ಈ ಒಂದು ತನಿಖೆಗೆ ನಾನು ಕೂಡ ಸಾಕಷ್ಟು ನನ್ನ ಬಳಿ ಇರುವಂತಹ ಒಂದಷ್ಟು ಸಾಕ್ಷಿಗಳನ್ನ ಅವ್ರಿಗೂ ಒದಗಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಜೊತೆಗೆ ಈ ಹಿಂದೆ ದೇವರಾಜೇಗೌಡರು ಮಾಧ್ಯಮದ ಮುಂದೆ ಬಂದು ಒಂದಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ಕಾರ್ತಿಕ್ ನನಗೆ ಪೆನ್ ಡ್ರೈವ್ ನೀಡುವಂತಹ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಕೇಳಿದೆ, ಈ ಪೆನ್ ಡ್ರೈವ್ ಅನ್ನ ಬೇರೆ ಯಾರಿಗಾದ್ರೂ ಈ ಒಂದು ಕಾಪಿಯನ್ನ ಕೊಟ್ಟಿದ್ಯಾ ಅಂತ. ಆ ಸಂದರ್ಭದಲ್ಲಿ ಆತ ಹೇಳಿದ್ದ DK ಶಿವಕುಮಾರ್ ಅವರು ಸೇರಿದಂತೆ ಬೇರೆ ಬೇರೆ ಕಾಂಗ್ರೆಸ್ ನಾಯಕರಿಗೆ ಈಗಾಗಲೇ ವಿಡಿಯೋಗಳು ತಲುಪಿರಬಹುದಾದಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರು ಅಂತ. ಆದ್ರೆ ಈಗ ಕಾರ್ತಿಕ್ ಹೇಳ್ತಿರುವಂತದ್ದು ಬೇರೆಯದೇ ವಿಚಾರ. ಆ ರೀತಿಯಾಗಿ ಯಾವುದು ನಡೆದಿಲ್ಲ. ಈ ಒಂದು ಪೆನ್ ಡ್ರೈವ್ ಕಾಪಿಯನ್ನ ನಾನು ದೇವರಾಜೇಗೌಡರಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ನೀಡಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದ್ರ ಜೊತೆಗೆ SIT ತನಿಖೆಗೆ ನಾನು ಎಲ್ಲಾ ರೀತಿಯಲ್ಲೂ ಸ್ಪಂದಿಸ್ತೀನಿ. ಆ ಏನೇನ್ ಸಾಕ್ಷಿಗಳಿದ್ದಾವೆ ಪೆನ್ ಡ್ರೈವ್ ನ ಅವೆಲ್ಲ ಸಾಕ್ಷಿಗಳನ್ನ SITಗೆ ನೀಡ್ತೀನಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಇನ್ನು ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ನಿಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಈ ಒಂದು ಪ್ರಕರಣದಲ್ಲಿ ದಿನದಿನಕ್ಕೂ ಹೊಸ ತಿರುವುಗಳು ಪಡೆದುಕೊಳ್ತಾ ಇದೆ. ಇದೇ ವಿಚಾರ ಈಗ JDS ನಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ. ಅದರಲ್ಲೂ ಕುಮಾರಸ್ವಾಮಿ ಅವರು ಪ್ರತಿ ಕ್ಷಣಕ್ಕೂ ಸಿಡಿಮಿಡಿಗೊಳ್ತಾ ಇದ್ದಾರೆ. ನಮ್ಮ ಹಿಂದಿನ ವಿಡಿಯೋದಲ್ಲೂ ಸಹ ನಾವು ಹೇಳಿದ್ವಿ, ಈ ಒಂದು ವಿಡಿಯೋ ಪ್ರಕರಣ ಏನಿದೆ ಇದು ಕೇವಲ 3-4 ದಿನಗಳ ವಿಷಯ ಅಲ್ಲ. ಈ ಹಿಂದೆ ಒಂದು 5-6 ತಿಂಗಳಿಂದಲೂ ದೇವರಾಜೇಗೌಡರು, ಈ ಕಾರ್ತಿಕ್ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ ನಡುವೆ ಒಂದಷ್ಟು ಸಂಘರ್ಷ ಇತ್ತು. ಆ ಒಂದು ಸಂಘರ್ಷದ ನಡುವೆ ಈ ಒಂದು ವಿಡಿಯೋ ಸ್ಫೋಟಗೊಂಡಿರುವಂತದ್ದು ಅದರ ಬೇರೆ ಬೇರೆ ರಾಜಕೀಯ ನಾಯಕರಿಗೆ ತಲುಪಿದೆ. ಅದನ್ನ ಸರಿಯಾಗಿ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲರೂ ಬಳಸ್ಕೊಂಡಿದ್ದಾರೆ. ಆದ್ರೆ ಎಲ್ಲರನ್ನ ಕಾಡ್ತಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ರೀತಿಯಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯಲಾಗದೆ ಅಂತ ಹೇಳಲಾಗ್ತಿದ್ದಂತಹ ಸಂದರ್ಭದಲ್ಲಿ ಇಷ್ಟು ದಿನ ಆ ಒಂದು ಪ್ರಕರಣವನ್ನ ಮುಚ್ಚಿಟ್ಟಿದ್ಯಾಕೆ? ಆ ವಿಚಾರಗಳೆಲ್ಲ ಗೊತ್ತಿದ್ರೂ ಸಹ ಇಷ್ಟು ದಿನ ಸುಮ್ಮನಾಗಿದ್ದು ಯಾಕೆ ಅನ್ನುವಂತಹ ಆಕ್ರೋಶ ಈಗ ಜನರಲ್ಲಿ ಮೂಡ್ತಾ ಇರುವಂತದ್ದು. ಹೀಗಾಗಿನೇ ಈ ಒಂದು ಪ್ರಕರಣದ ದಿಕ್ಕನ್ನು ತಪ್ಪಿಸುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಇನ್ನು ಈ ಒಂದು ಪ್ರಕರಣದಲ್ಲಿ ದೂರು ಕೊಟ್ಟಂತಹ ಮೊದಲ ಸಂತ್ರಸ್ತೆ, ಪ್ರಮುಖ ಸಂತ್ರಸ್ತೆ ಯಾರು ದೂರು ಕೊಟ್ಟಿದ್ರು ಅವರ ಅತ್ತೆ ಹಾಗೆ ಸಂಬಂಧಿಕರು ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ದೂರು ಕೊಟ್ಟಂತಹ ಮಹಿಳೆಯ ವಿರುದ್ಧವೇ ಆರೋಪ ಮಾಡಿದ್ರು. ರೇವಣ್ಣ ಅವರ ಕುಟುಂಬ ಬಹಳ ಒಳ್ಳೆಯವರವರು, ತಮಗೆ ಸಹಾಯವನ್ನ ಮಾಡಿದ್ದಾರೆ. ಆ ಮಹಿಳೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು 5 ವರ್ಷಗಳ ಹಿಂದೆ. ಈ ರೀತಿಯಾಗಿ ಏನಾದ್ರೂ ಘಟನೆ ನಡೆದಿದ್ರೆ ಆ ಸಂದರ್ಭದಲ್ಲೇ ಕಂಪ್ಲೇಂಟ್ ಅನ್ನು ಕೊಡ್ಬೇಕಿತ್ತು, ದೂರನ್ನ ಸಲ್ಲಿಸಬೇಕಿತ್ತು. ಆದ್ರೆ ಯಾಕೆ ಈಗ 5 ವರ್ಷಗಳ ನಂತರದಲ್ಲಿ ಅದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ, ದೂರನ್ನು ಕೊಡ್ತಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಜೊತೆಗೆ ಆ ಸಂತ್ರಸ್ತ ಮಹಿಳೆಯೇ ಸರಿ ಇಲ್ಲ, ತನ್ನ ಸೊಸೆಯ ನಡತೆ ಸರಿ ಇಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು. ದೂರು ಕೊಟ್ಟಂತಹ ಸಂತ್ರಸ್ತೆಯ ವಿರುದ್ಧವಾಗಿನೇ ಆರೋಪವನ್ನ ಮಾಡಿದ್ರು. ಇನ್ನು ಈ ಒಂದು ಪ್ರಕರಣದಲ್ಲಿ ಮತ್ತೊಂದು ಹೊಸ ಬೆಳವಣಿಗೆ ಅಂತ ಹೇಳಿದ್ರೆ ಅದು ಸೂರಜ್ ರೇವಣ್ಣ ಅವರ ವಿಚಾರವಾಗಿ. ಸೂರಜ್ ರೇವಣ್ಣ ಯಾರು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಸಹೋದರ. ಅವರು ಈ ಹಿಂದೆ DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ವಿಡಿಯೋಗಳೇನಿದೆ ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು, ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಳ್ಬಾರ್ದು ಅಂತ ಒಂದು ಗುಪ್ತವಾಗಿ ಭೇಟಿಯಾಗಿ ಮನವಿಯನ್ನ ಮಾಡ್ಕೊಂಡಿದ್ರು ಅನ್ನೋ ವಿಚಾರ ಕೂಡ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಜನವರಿ 27ರಂದು ಸೂರಜ್ ರೇವಣ್ಣ ಅವರು DK ಶಿವಕುಮಾರ್ ಅವರನ್ನ ಅವರ ಮನೆಯಲ್ಲಿ ಭೇಟಿಯಾಗಿದ್ರು. ಈ ಸಂದರ್ಭದಲ್ಲಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಸಂದರ್ಭದಲ್ಲಿ ಇದು ಕೇವಲ ಒಂದು ಔಪಚಾರಿಕ ಭೇಟಿ ಅಷ್ಟೇ, ಇದರಲ್ಲಿ ಯಾವುದೇ ರಾಜಕೀಯ ವಿಚಾರವಾಗಿ ಚರ್ಚೆ ಆಗಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಹೀಗಾಗಿ ಈ ಒಂದು ವಿಚಾರವು ಸದ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಈ ಪ್ರಜ್ವಲ್ ರೇವಣ್ಣ ಪ್ರಕರಣ ಕೇವಲ ಒಂದು ರೂಟ್ ಅಷ್ಟೇ. ಇದರ ರೆಂಬೆ ಕೊಂಬೆಗಳು ಈಗ ತೆರೆದುಕೊಳ್ತಾ ಇದೆ. ಈ ಪ್ರಕರಣದಲ್ಲಿ ರಾಜಕೀಯ ನಾಯಕರು ಪ್ರತ್ಯಾರೋಪ ಮಾಡ್ತಿರುವಂತಹ ನಡುವೆ ಬೇರೆ ಬೇರೆ ಹೊಸ ವಿಚಾರಗಳು, ಸತ್ಯಾಂಶಗಳು ಹೊರಬೀಳ್ತಾ ಇದೆ. ಕುಮಾರಸ್ವಾಮಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರಕರಣದ ಬಗ್ಗೆ DK ಶಿವಕುಮಾರ್ ಅವರೇ ಇದಕ್ಕೆಲ್ಲ ಕಾರಣ, ಈ ಒಂದು ಪೆನ್ ಡ್ರೈವ್ ಸ್ಫೋಟದ ಹಿಂದೆ ಆ ಮಹಾನಾಯಕನ ಕೈವಾಡ ಇದೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರ ಒಂದಷ್ಟು ಹಳೆ ವಿಚಾರಗಳನ್ನ ಎಳೆದು ತರುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಏನೋ ಹೇಳೋದಕ್ಕೆ ಹೊರಟರು ಕುಮಾರಸ್ವಾಮಿ ಅವರು, ಅಲ್ಲಿಗೆ ಸುಮ್ಮನಾಗ್ಬಿಟ್ರು.
ಇನ್ನು ಹಾಸನದ ಬಿಜೆಪಿ ಸ್ಥಳೀಯ ಮುಖಂಡರಾದಂತಹ ದೇವರಾಜೇಗೌಡರು ಈ ಒಂದು ಪ್ರಕರಣದಲ್ಲಿ ಎಲ್ಲಾ ಸತ್ಯಾಂಶಗಳು ಹೊರಬಿದ್ರೆ, ಎಲ್ಲಾ ಸತ್ಯಾಂಶವನ್ನ ಹೇಳಿದ್ರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅನ್ನುವಂತಹ ಮಾತನಾಡ್ತಿದ್ದಾರೆ. ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ನನ್ನದು ಯಾವುದೇ ಪಾತ್ರ ಇಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೀಗಿರುವಾಗಲೇ ಮತ್ತೊಂದು ಕಡೆ ಯತ್ನಾಳ್ ಅವರು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಂದು ಬಾಂಬ್ ಸಿಡಿಸಿದ್ದಾರೆ. DCM ಅವರದ್ದು ಕೂಡ ಒಂದು ಪೆನ್ ಡ್ರೈವ್ ಇದೆ ಅಂತ ಹೇಳುವ ಮೂಲಕವಾಗಿ ಒಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ನಡುವೆ ಡಿ ಕೆ ಶಿವಕುಮಾರ್ ಅವರ ಮಾರ್ಫ್ ಮಾಡಿದ ಎಡಿಟೆಡ್ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿದೆ. ಒಂದು ಪ್ರಕರಣ ಆಗ್ತಾ ಇದ್ದ ಹಾಗೆ ಅದಕ್ಕೆ ಪ್ರತ್ಯಾರೋಪ ಮಾಡೋಕೆ ಅಥವಾ ಇನ್ನೊಂದು ಯಾವುದೋ ಕಾರಣಕ್ಕೋ ಒಂದಷ್ಟು ವಿಡಿಯೋಗಳನ್ನ ಎಡಿಟ್ ಮಾಡಿದಂತಹ ವಿಡಿಯೋಗಳನ್ನ ಹರಿಬಿಡಲಾಯಿತು. ಆ ಒಂದು ಪ್ರಕರಣದಲ್ಲಿ 3 ಈಗಾಗಲೇ ಬಂಧನ ಮಾಡಲಾಗಿದೆ. ಅಂದ್ರೆ ರಾಜಕೀಯವಾಗಿ ಒಂದು ದೇಶಕ್ಕೆ ಮತ್ತೊಂದು ದ್ವೇಷ ಅಂತ ಹೇಳಿ ಒಂದು ಕಡೆ ಪೆನ್ ಡ್ರೈವ್ ಬಿಡುಗಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ವಿಡಿಯೋ, ಮತ್ತೊಂದು ಕಡೆ ಫೋಟೋ, ಹೀಗೆ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಈ ನಡುವೆ ರಾಜಕೀಯ ನಾಯಕರಿಗೆ ಈಗ ಡವ ಶುರುವಾಗಿದೆ. ತಮ್ಮ ಸಿಡಿಗಳು, ತಮ್ಮ ವಿಡಿಯೋಗಳು, ತಮ್ಮ ಹಳೆಯ ಫೋಟೋಗಳು ಯಾವಾಗ ಹೊರಬರುತ್ತೆ ಅಂತ ಹೇಳಿ ಡವ ಶುರುವಾಗಿದೆ. ಹೀಗಾಗಿ ಏನ್ ಮಾಡ್ತಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು ಯಾವ ರೀತಿಯಲ್ಲಿ ಈ ಹಿಂದೆ ತಮ್ಮ ವಿರುದ್ಧವಾಗಿ ಯಾವುದೇ ಮಾನಹಾನಿ ಮಾಡುವಂತಹ ವಿಚಾರಗಳನ್ನ ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಸ್ಟೇ ಅನ್ನ ತಂದಿದ್ರು, ಅದೇ ರೀತಿಯಾಗಿ ಈಗ ಮತ್ತೊಂದು ಬೆಳವಣಿಗೆ ಆಗಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರು ಇದೀಗ ನ್ಯಾಯಾಲಯದಿಂದ ನಿರ್ಬಂಧಕಾಜ್ಞೆಯನ್ನ ತಂದಿದ್ದಾರೆ. ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮ, ಡಿಜಿಟಲ್ ಮಾಧ್ಯಮದಲ್ಲಿ ತಮ್ಮ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಮಾನಹಾನಿ ಆಗುವಂತಹ ವಿಚಾರಗಳನ್ನ ಪ್ರಸಾರ ಮಾಡಬಾರದು ಅಂತ ಹೇಳಿ ನಿರ್ಬಂಧಕಾಜ್ಞೆಯನ್ನ ತಂದಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ಆಗಿರುವಂತಹ ಮತ್ತೊಂದು ಹೊಸ ಬೆಳವಣಿಗೆ. ಈಗ ರಾಮನಗರದ ವಿಚಾರಕ್ಕೆ ಬರೋದಾದ್ರೆ, ಮತ್ತೊಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಯಾವ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಹಾಸನದಲ್ಲಿ ದೊಡ್ಡ ಮಟ್ಟಿಗೆ ಸಂಚಲನ ಸೃಷ್ಟಿಯಾಯಿತು ಆರಂಭದಲ್ಲಿ, ಈಗ ರಾಜ್ಯವ್ಯಾಪಿ, ರಾಷ್ಟ್ರವ್ಯಾಪಿ ಆಗಿದೆ. ಅದೇ ರೀತಿಯಾಗಿ ಈಗ ರಾಮನಗರದಲ್ಲಿ ಒಂದು ವಿಚಾರ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ಅದು ಯಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ, ರಾಮನಗರದ ಕಾಂಗ್ರೆಸ್ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರ ಒಂದು ವಿಡಿಯೋ. ಅದರಲ್ಲಿ ಏನಿದೆ, ಮಹಿಳೆಯೊಬ್ಬರ ಜೊತೆಗೆ ಅವರು ವಾಟ್ಸಪ್ ಕಾಲ್ ನಲ್ಲಿ ಮಾತನಾಡಿರುವಂತಹ ಸ್ಕ್ರೀನ್ ರೆಕಾರ್ಡ್ ಅದಾಗಿದ್ದು, ಈಗ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಭಾರಿ ಸದ್ದು ಮಾಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪದಾಧಿಕಾರಿ ಎನ್ನಲಾಗಿರುವಂತಹ ಮಹಿಳೆಯೊಬ್ಬರ ಜೊತೆಗೆ 2 ನಿಮಿಷ 27 ಸೆಕೆಂಡ್ಗಳ ಕಾಲ ಆ ಒಂದು ವಿಡಿಯೋದಲ್ಲಿ ಮಾತನಾಡಲಾಗಿದೆ. ಆದ್ರೆ ಸಂಭಾಷಣೆ ಕೇಳಿಸ್ತಾ ಇಲ್ಲ. ಆ ಒಂದು ವಿಡಿಯೋ ಈಗ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗಿದೆ. ಸ್ಕ್ರೀನ್ ರೆಕಾರ್ಡ್ ಆಗಿರುವ ಕಾರಣಕ್ಕಾಗಿ ಸಂಭಾಷಣೆ ಯಾವುದು ಕೇಳಿಸ್ತಾ ಇಲ್ಲ. ಈಗ ಅದು ಭಾರಿ ಚರ್ಚೆಗೆ ಕಾರಣ ಆಗಿರುವಂತದ್ದು. ಈ ಬಗ್ಗೆ ಇಕ್ಬಾಲ್ ಹುಸೇನ್ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯಾರದ್ದೋ ಮೇಲಿನ ಕೋಪಕ್ಕೆ ಇನ್ಯಾರನ್ನೋ ಸಿಲುಕಿಸುವಂತಹ ಪ್ರಯತ್ನ ನಡೀತಾ ಇದೆ. ಯಾವತ್ತೋ ನಡೆದಂತಹ ಘಟನೆಯನ್ನ ಇನ್ಯಾವುದಕ್ಕೋ ಲಿಂಕ್ ಮಾಡಿ ನನ್ನನ್ನ ಸಿಲುಕಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಸಮಸ್ಯೆ ಹೇಳ್ಕೊಂಡು 1000 ಜನ ಕಾಲ್ ಮಾಡ್ತಾರೆ, 100 ಜನ ತಮ್ಮ ಸಮಸ್ಯೆಗಳನ್ನ ವಿಡಿಯೋ ಕಾಲ್ ಮೂಲಕವಾಗಿ ಹೇಳಿಕೊಳ್ತಾರೆ. ಆ ಒಂದು ವಿಡಿಯೋವನ್ನ ಆ ಸಂದರ್ಭದಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಈಗ ಅದನ್ನ ಬಿಡುಗಡೆ ಮಾಡಿ ನನ್ನ ತೇಜೋವಧೆ ಮಾಡುವಂತಹ ಕೆಲಸ ಆಗ್ತಿದೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ಆದ್ರೆ ಈ ಬಗ್ಗೆ ಯಾವುದೇ ಪೊಲೀಸ್ ದೂರು ದಾಖಲಾಗಿಲ್ಲ. ಕಾನೂನು ಕ್ರಮದ ಬಗ್ಗೆ ಇಕ್ಬಾಲ್ ಹುಸೇನ್ ಅವರು ಯಾವುದೇ ಸ್ಪಷ್ಟನೆಯನ್ನ ನೀಡಿಲ್ಲ. ಇದಿಷ್ಟು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದ ನಂತರದಲ್ಲಿ ಆದಂತಹ ಒಂದಷ್ಟು ಹೊಸ ಬೆಳವಣಿಗೆಗಳು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿದೆ. ಬೇರೆ ಬೇರೆ ರಾಜಕೀಯ ನಾಯಕರಿಗೆ ಆತಂಕವನ್ನ ಸೃಷ್ಟಿ ಮಾಡಿದೆ. ಇನ್ಯಾರದೆಲ್ಲ ಸಿಡಿ ಆಚೆ ಬರುತ್ತೋ, ಇನ್ಯಾರದೆಲ್ಲ ಇನ್ಯಾವ ವಿಚಾರ ಹೊರಬರುತ್ತೋ, ಅಥವಾ ಬೇರೆ ಬೇರೆ ದೌರ್ಜನ್ಯ ಪ್ರಕರಣಗಳು ಬರುತ್ತೋ, ಅಥವಾ ಇನ್ಯಾವುದೋ ಅಕ್ರಮದ ಬಗ್ಗೆ ಹೊರಬರುತ್ತೋ, ವಿಷಯ ಕಾದು ನೋಡಬೇಕಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.